ಬ್ರಹ್ಮಚಾರಿ ಆಗಿರ್ಬೋದು, ಆದರೆ ಹನುಮಂತನ ಅನುಗ್ರಹದಿಂದ ಒಳ್ಳೇದಾಗೇ ಆಗುತ್ತೆ. ಯಾಕೆ ಹನುಮಂತ ಅಂದರೆ ಒಳ್ಳೆ ಜ್ಞಾನ ಇರೋನು, ಯಾರಿಗೆ ಏನು ಕೊಡಬೇಕು ಅಂತ ಒಳ್ಳೆ ತಿಳುವಳಿಕೆ ಇರೋನು. ನನ್ನ ಕಾಲಕ್ಕೆ ಸರಿಯಾಗಿ ಹನುಮಂತನ ಅನುಗ್ರಹ ಆಗುತ್ತೆ, ಒಳ್ಳೆಯ ವಿದ್ಯೆ ಸಿಗತ್ತೆ ನಮಗೆ ಹನುಮಂತನ ಅನುಗ್ರಹದಿಂದ. ಈ ಎಲ್ಲ ರೀತಿಯಲ್ಲಿ ನೋಡಿದಾಗ ಹನುಮದ್ ವ್ರತದ ಒಂದು ಆಚರಣೆ ಕೇವಲ ಒಂದು ಸಂಪತ್ತು ಐಶ್ವರ್ಯ ಇಷ್ಟೇ ಪಡಿಲಿಕ್ಕಲ್ಲ, ಬೇಕಾದಷ್ಟು ಮಂಗಳಕರವಾದದ್ದಿದೆ, ಅದನ್ನೆಲ್ಲ ನಾವು ಪಡಿಬಹುದು. ಅಂಥ ಈ ಹನುಮದ್ ವ್ರತದ ಅಂಗವಾಗಿ ಮಂತ್ರ ಏನಿದೆ, ಆ ಮಂತ್ರವನ್ನು ಆಗಲೇ ಹೇಳಿದ್ದೆ, ಅದನ್ನು ಹೇಳ್ತೀನಿ ಅಂತ. ಆ ಮಂತ್ರ ಹೀಗಿದೆ: ಓಂ ನಮೋ ಭಗವತೆ ವಾಯುನಂದನಾಯ ಅಂತ. ಸ್ತ್ರೀಯರೆಲ್ಲರೂ ಶ್ರೀ ಅಂತ ಸೇರಿಸ್ಕೊಂಡು ಹೇಳಿ, ಪುರುಷರೆಲ್ಲ ಓಂ ಅಂತ ಸೇರಿಸ್ಕೊಂಡು ಹೇಳ್ತಾರೆ. ಇದಕ್ಕೇನರ್ಥ? ವಾಯುನಂದನ, ವಾಯುಪುತ್ರನಾದ ಹನುಮಂತನೇ ನಿನಗೆ ನಮಸ್ಕಾರ. ಈ ಒಂದು ಮಂತ್ರ ಇದೆಯಲ್ಲ, ತುಂಬ ಶಕ್ತಿಶಾಲಿಯಾದ ಮಂತ್ರ. ಈ ಮಂತ್ರವನ್ನು ಹೇಳ್ಕೊಡ್ತಾ ಒಟ್ಟು 3 ಸಲ ಗಂಧ